ನೀವು ಹೇಗಾದ್ರೂ ಅವರನ್ನ ಹುಡುಕ್ತೀರಾ ಅನ್ನೋ ನಂಬಿಕೆಯಲ್ಲೇ ನಾನು ನಿಮ್ಮನ್ನ ಅಲ್ಲಿಗೆ ಬಿಟ್ಟು ಬಂದಿತ್ತು. ಆದ್ರೆ ನೀವು ಮಾಡಿದ್ದೇನು? ಮೇಡಮ್ ನಾವು ತುಂಬ ಟ್ರೈ ಮಾಡಿದ್ವಿ ಮೇಡಮ್. ಆದರೆ ಅನ್ನೋ ನೆಪ ಹೇಳೋದಕ್ಕ ಇಷ್ಟು ದುಡ್ಡು ಕೊಟ್ಟು ನಿಮ್ಮನ್ನ ಇಟ್ಕೊಂಡಿರೋದು. ಅಟ್ಲೀಸ್ಟ್ ಅವ್ರು ಯಾರು ಅಂತ ಏನಾದ್ರೂ ಗೊತ್ತಾಯ್ತಾ? ಇಲ್ಲ ಮೇಡಮ್, ಅವ್ರು ನಾವು ಸರಿಯಾಗಿ ನೋಡೋಕ್ಕಾಗಲಿಲ್ಲ ಮೇಡಮ್. ಅಲ್ಲಲ್ಲಿ ಬಚ್ಚಿಟ್ಕೊಂಡು ನಮ್ಮನ್ನ ಓಡಾಡ್ಸ್ಬಿಟ್ರು ಮೇಡಮ್ ನಮ್ಮನ್ನ. ಛೇ, ಈ ರೀತಿ ಮಾತಾಡೋದಕ್ಕೆ ನಿಮಗೆ ನಾಚಿಕೆ ಆಗಲ್ವಾ? ಅಲ್ಲ, ಅವ್ರು ಯಾರು, ಅಲ್ಲಿಗೆ ಏನಿಗೆ ಬಂದ್ರು, ಅವ್ರು ನಮ್ಮನ್ನು ನೋಡಿದ್ರು ಇಲ್ವೋ, ಅವ್ರಿಗೆ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ, ಈ ವಿಷಯನೆಲ್ಲ ಯಾರಿಗಾದ್ರೂ ಹೇಳಿದ್ರ? ಇದೆಲ್ಲ ಯೋಚನೆ ಮಾಡ್ತಿದ್ರೆ ನನಗೆ ತಲೆ ಎಲ್ಲ ಕೆಟ್ಟು ಹೋಗ್ತಿದೆ. ಅಟ್ಲೀಸ್ಟ್ ಅವ್ರು ಯಾರು ಅಂತ ಒಂದು ಸಣ್ಣ ಕ್ಲೂ ಸಿಕ್ಕಿದ್ರೆ ಹೇಗಾದ್ರೂ ಮಾಡಿ ಅವರನ್ನ ಹುಡುಕಿಸ್ಬೋದು. ತುಂಬ ಕತ್ಲುತ್ತಿ ಮೇಡಮ್, ಅವ್ರ ಮುಖನೇ ನಮ್ಗೆ ಸರಿಯಾಗಿ ಕಾಣಲಿಲ್ಲ ಮೇಡಮ್. ಅವ್ರ ಬಗ್ಗೆ ಒಂದು ಸಣ್ಣ ಸುಳಿವು ಸಿಕ್ಕಿದ್ರೆ ಸಾಕು, ಅವ್ರ ಕತೆ ಮುಗಿಸ್ಬಿಡ್ಬೋದು. ಅವ್ರು ಯಾರು ಅಂತ ಗೊತ್ತಾಗೋವರೆಗೂ ನನಗೆ ನೆಮ್ಮದಿ ಇಲ್ಲ. ನಾವು ಅವ್ರನ್ನ ಹುಡುಕ್ತೆ ಹೋದ್ರೆ ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆದಂಗೆ ಆಗತ್ತೆ. ನೋಡು, ಹೇಗಾದ್ರೂ ಮಾಡಿ ಅವ್ರ ಸುಳಿವಾದ್ರೂ ಸಿಗೋ ಹಾಗೆ ಮಾಡು. ಹುಡುಗರನ್ನೆಲ್ಲ ವಿಚಾರಿಸಿ ಅವ್ರ ಕತೆ ಮುಗಿಸ್ಬಿಡು. ಸರಿ ಮೇಡಮ್, ನಮ್ಮ ಹುಡುಗರನ್ನ ವಿಚಾರಿಸ್ತೀನಿ. ಏನಾದರೂ ಕ್ಲೂ ಸಿಕ್ಕಿದ್ರೆ ನಿಮ್ಗೆ ಫೋನ್ ಮಾಡಿ ಹೇಳ್ತೀನಿ ಮೇಡಮ್. ಸರಿ, ಆದಷ್ಟು ಬೇಗ. ಅಮ್ಮ ಬರ್ತೀನಿ. ಯಾರಿದು ನಂಗೆ ಚೀಟಿ ಬರ್ದಿರೋದು? ಏನದು? ಅವ್ವ 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 ಅವ್ವ, ಯಾರೋ ಇದು ನಿನ್ ಜೊತೆಗೆ ಬರ್ತೀನಿ ಅಂತ ಬರ್ದಿರೋದು? ಲೇ ಸುಂದರ ದರಿದ್ರ, ನಿನ್ನ ಮುಖಕ್ಕೆ ಯಾರೋ ಬರ್ದಿರೋದಿದು? ಮೇಡಮ್ ಬೇರೆ ತುಂಬ ಕೋಪದಲ್ಲಿದ್ದಾರೆ. ಇಂಥದ್ದೆಲ್ಲ ನಡಿಬಾರ್ದು ಅಂತಾನೆ ದುಡ್ಡು ಕೊಟ್ಟು ನಮ್ಮನ್ನೆಲ್ಲ ಕೆಸಕ್ಕೆ ಇಟ್ಕೊಂಡಿರೋದು. ಇಂಥದ್ರಲ್ಲಿ ಆ ಹುಡುಗ ಬೇರೆ ಮಿಸ್ಸು ಮೊಕ್ಕಕ್ಕೆ ಉಗಿತಾ ಇದ್ದಾರೆ ನಮಗೆ. ಏನ್ ಮಾಡೋದಣ್ಣ, ಆ ಹೋಮ್ ಸ್ಟೇ ಓನರು ನಮ್ಗೆ ಕಣ್ ತೋರಿಸಿಲ್ಲ ಅಂದಿದ್ರೆ ಇಷ್ಟೊತ್ತು ಹುಡುಗಿ ಎಡ ಬೀಳ್ತಾ ಇತ್ತಣ್ಣ. ಈ ಕಾರಣ ಎಲ್ಲ ಅವ್ರ ಹತ್ರ ಹೋಗಿ ಹೇಳೋಕ್ಕಾಗತ್ತಾ? ಹೇಳಿದ್ರೆ ಮೊಕ್ಕದ ಮೇಲೆ ಉಗಿತಾರೆ. ದುಡ್ಡು ಬಿಸಾಕಿದ್ರೆ ಸಾಕು, ನಮ್ಮ ಥರ 100 ಜನ ಕೆಲ್ಸಕ್ಕೆ ಬರ್ತಾರೆ ಅವ್ರ ಹತ್ರ. ಆ ಹುಡುಗಿನ ಮುಗಿಸಿಲ್ಲ ಅಂದ್ರೆ ವಿಜಯ ಮೇಡಮ್ ನಮ್ಮನ್ನೆಲ್ಲರೂ ಮುಗಿಸ್ಬಿಡ್ತಾರೆ. ಆದ್ರೆ ಏನ್ ಮಾಡೋದಣ್ಣ, ಅವ್ರನ್ನ ಎಲ್ಲಿ ಅಂತ ಹುಡ್ಕದಣ್ಣ? ಏನಾದರೂ ಒಂದು ಚಿಕ್ಕ ಕ್ಲೂ ಸಿಕ್ಕಿದ್ರೆ ಸಾಕಲ್ಲ ನಮಗೆ. ಅವ್ರ ಗಾಡಿ ನಂಬರ್ ಸರಿಯಾಗಿ ನೋಡ್ಕೊಳಕ್ಕಾಗಿಲ್ಲ ಅಣ್ಣ. ಏನು ಮಾಡೋದು ಅಣ್ಣ? ನನಗೊಂದು ಕ್ಲೂ ಗೊತ್ತಣ್ಣ. ಏನದು ಹೇಳು. ಅವನ ಗಾಡಿ ನೋಡಿ ನಿಮ್ಮನ್ನೆಲ್ಲ ಕರೆದ್ನಲ್ಲ, ಆಗ ನಾನು ಗಮನಿಸಿದ್ದು ಏನು ಹೇಳು. ಹನುಮಂತ. ಹನುಮಂತನ? ಏನೋ ಹೇಳ್ತಾ ಇದೀಯ ನೀನು? ಆ ಗಾಡಿ ಮೇಲೆ ಹನುಮಂತನ ಸ್ಟಿಕ್ಕರ್ ಇದೆ ಅಣ್ಣ. ನಂಬರ್ ನೋಡ್ದೆ, ಕತ್ಲಲ್ಲಿ ನೋಡ್ದಲ್ಲ, ಸರಿಯಾಗಿ ನೆನಪು ಬರ್ತಾ ಇಲ್ಲ ಅಣ್ಣ. ನೆನಪಂದ ತಕ್ಷಣ ಹೇಳ್ಬಿಡ್ತೇನೆ. ಸರಿ ಬಿಡು, ಇಷ್ಟು ಹೇಳಿದ್ಯಲ್ಲ, ನಿನ್ನ ಮೇಡಮ್ಗೆ ಫೋನ್ ಮಾಡಿ ಹೇಳ್ತೀನಿ. ನಿನ್ನ ನಂಬರು ನಾಪ್ಕ ಬಂದಿದ ತಕ್ಷಣ ನನಗೆ ಹೇಳು. ಸರಿ ಅಣ್ಣ. ಹೇಳ ಯಾವಳ ಬರ್ದಿದ್ದು? ಯಾರ ಬರ್ದಿದ್ದು? ಸುಮ್ಮನೆ ಮಮ್ಮಿ, ನಾನೊಬ್ಬ ಮದುವೆ ಆಗಿರೋನು ಸಂಸಾರಸ್ಥ. ನನಗೆ ಈ ರೀತಿ ಚೀಟಿ ಬರೆದು ಕರೀತಾರೆ ಅಂತಂದ್ರೆ ನನಗೆ ಅಂತ ಈ ಮನೇಲಿ ಒಂದು ಮರ್ಯಾದೆನೇ ಇಲ್ವಾ? ಕರ್ಮ ಕಣೋ. ಯೋ ಆಂಜನೇಯ, ಏನಪ್ಪ ಇದು? ಬೆಳಿಗ್ಗೆನೆ ಗಲಾಟೆ ಶುರು ಮಾಡ್ಕೊಂಡ್ರ? ಇನ್ನೇ ಕಾಪಾಡಬೇಕು. ದೇವ್ರೇ, ನೀವು ಮೊಡಗ್ದಂಗೆ ಇರುವಂತ ನಮ್ಮ ಪಾಡಿ ನಾವಿದ್ರೆ ನಮ್ಮ ಮೇಲೆ ಹಿಂಗ್ ಚೀಟಿ ಬರ್ದು ಎಸಿತಾರಲ್ಲ, ಏನಲ್ಲೇ ಮಾಡೋದು ನಾವು? ಯಾಕಮ್ಮ ಹಾಗೆ ಬರ್ಕೋತಾ ಇದ್ಯಾ? ಇಂದ್ರಮ್ಮನವರು ಬನ್ನಿ ಬನ್ನಿ. ಏನಾಯ್ತು?
ಅಲ್ಲ ಅವತ್ತು ನಮ್ಮ ಮನೆಗೆ ಬಂದು ನಮ್ಮ ಮನೆ ಒಳಗಿದ್ದ ಸಾಮಾನೆಲ್ಲ ಹೊರಗಡೆ ಎಸ್ತಿದ್ದು ಎಷ್ಟಿದ್ದಷ್ಟೇ ಅಲ್ಲ ಮಮ್ಮಿ 4 ಅವರ್ಸ್ ನಾವು ಹೊರಗಡೆನೆ ಕೂತಿದ್ವಿ. ಗೊತ್ತು ಕಣ, ನಾನು ಅದೇ ಮೂಲೆಯಲ್ಲೇ ಕೂತಿದ್ದೆ. ಅಲ್ಲಮ್ಮ, ಮಾನ ಮರ್ಯಾದೆ ಇದೆ ನಮಗೆ, ಅಷ್ಟೊಂದು ಅಂಜುತ್ತೀವಿ ಅಂತ ಹೇಳಿದವರು ಈ ತರ ಮಾಡೋದ್ ಸರಿನಾ? ನಾನೇನ್ ಮಾಡ್ದೆ? ಏನ್ ಮಾಡಿದ್ರಾ? ಅಲ್ಲ, ಈ ತರ ಚೀಟಿ ಬರ್ದು ನನ್ನ ಮಗನ ಮೇಲೆ ಎಸ್ತಿದಿರಲ್ಲ, ಇದಕ್ಕೆ ನಿಮ್ ಮರ್ಯಾದೆ ಅಡ್ಡ ಬರಲ್ವಾ? ಅದು ಅವ್ರು ಹಾಕಿರೋದು ನಾವು ಹೆಂಗೆ ಹೇಳಕ್ಕಾಗುತ್ತೆ? ಚೀಟಿನ ಕೊಡಿಲಿ. ರೋಡ್ ಕೊನೆಯಲ್ಲಿ ವೆಯ್ಟ್ ಮಾಡು, ನಾನು ನಿನ್ ಜೊತೆ ಬರ್ತೀನಿ. ಯಾರು ಈ ಚೀಟಿ ಬರ್ದಿರೋದು? ನೀವೇ ಯಾರೋ ಈ ಚೀಟಿ ಬರ್ದಿಟ್ಟು ನಾನ್ ಬರ್ತಿದ್ದೀನಿ ಅಂತ ಸುಳ್ಳು ಹೇಳ್ತಾ ಇದ್ದೀರಾ? ಅಯ್ಯ ಕರ್ಮ, ಈ ಮೂದೇವಿ ಮುಖ ನೋಡಿದ್ರೆ 3 ದಿವಸ ಊಟ ಸೇರಲ್ಲ. ಇಂಥ ಮೂದೇವಿಗೆ ಯಾರಪ್ಪ ಈ ಚೀಟಿ ಬರ್ದವ್ರು? ಅಯ್ಯೋ ಅಯ್ಯೋ ಅಯ್ಯೋ, ಏನಮ್ಮ ಮಾತಾಡ್ತಿದ್ಯಾ ನೀನು? ನನ್ನ ಮಗ ಅಪರಂಜಿ ಸುರಸುಂದರಾಂಗ ಮನ್ಮಥ ರಾಜ ಸಿನಿಮಾ ಹೀರೋ ಇದ್ದಾಗಿದ್ದಾನೆ. ಅಯ್ಯೋ. ಅವನನ್ನ ನೀವು ಈ ತರ ಬೈತಿದ್ದೀರಲ್ಲ, ಎಷ್ಟು ಧೈರ್ಯ ನಿಮ್ಗೆ? ಹೌದೌದೌದು, ಹೆತ್ತವ್ರಿಗೆ ಹೆಗ್ಗಣ ಮುದ್ದು ಅನ್ನೋ ಗಾದೆ ಎಲ್ರಿಗೂ ಗೊತ್ತಿರೋ ಸತ್ಯ. ಆದ್ರೆ ಇದು ಹೆಗ್ಗಣದಿಗಿನ್ನ ಕಡೆ. ಈ ಕಡೆ ಬಾ ಮಮ್ಮಿ. ಏನ್ರಿ ಮಾತಾಡೋದು ನೀವು? ನನ್ನನ್ನು ಹೆಗಣ ಅಂತೀರಾ? ಬಾಬಾ, ಹೆಗ್ಗಣ ಅಂದಿಲ್ಲ, ಹೆಗ್ಗಣಕ್ಕಿಂತ ಕಡೆ ಅಂದೆ. ಅಯ್ಯೋ 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 ಅಯ್ಯೋ, ಇಂದ್ರಮ್ಮನವರೇ, ನನ್ನ ಮಗನ ಮೇಲೆ ಕೈ ಮಾಡ್ತೀರಾ ನೀವು? ನಿಮ್ ಮಗನ್ ಕರೆಸ್ರಿ, ಇವತ್ತ ಅವನ್ ಜನ್ಮ ಜಾಲಾಡ್ಬಿಡ್ತೀನಿ ನಾನು. ಕಾಂತ ಮತ್ತೆ ಚೀಟಿ ಯಾರು ಎಸ್ತಿದೆ ಅಂತಾನೆ ಗೊತ್ತಿಲ್ಲ, ಸುಮ್ಮನೆ ಯಾಕೆ ಜಗಳ ಆಡ್ತಿದ್ದೀರಾ? ಸುಮ್ನಿರ ಕಾರ್ತಿಕೇಯ, ನಿನ್ಗೇನು ಗೊತ್ತಾಗಲ್ಲ. ನನ್ನ ಮಗನಿಗೆ ಏನ್ ತಲೆ ಕೆಟ್ಟಿದ್ಯಾ? ಅವನ್ ಚೀಟಿ ಅವನೇ ಬರ್ಕೊಂಡು ಅವ್ನ ತಲೆ ಮೇಲೆ ಅವನ ಎಸ್ಕೊಳಕ್ಕೆ. ಅಲ್ಲ ಇಲ್ಲ, ನನಗ್ ತಲೆ ಕೆಟ್ಟಿದ್ಯಾ? ಈ ಚೀಟಿ ಬರ್ದ್ಬಿಟ್ಟು ಈ ಕುನ್ನಿ ಮೇಲೆ ಬಿಸಾಕಕ್ಕೆ. ಕುನ್ನಿ ಅಂತ ಕರಿತೀರೇನ್ರಿ ನನ್ನ ಮಗನ್ನ? ಇಂದ್ರಮ್ಮವ್ರೆ, ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಯಾರು ಬುದ್ಧಿ ಇಲ್ದಿರೋ ಎಸ್ತಿದ್ದೀರಾ, ಸುಮ್ಮನೆ ನೀವು ಯಾಕೆ ಜಗಳ ಮಾಡ್ತೀರಾ? ನೀನ್ ಸುಮ್ನೆ ಇರು ಕಾರ್ತಿಕೇಯ. ಈ ಅಮ್ಮ ಇಷ್ಟೆಲ್ಲ ರಾಧ ಅಂತ ಮಾಡ್ತಾ ಇದ್ರೆ ನಾನು ನೋಡ್ಕೊಂಡು ಸುಮ್ನೆ ಇರಲ್ಲ. ನಾನ್ ಸುಮ್ನೆ ಬಿಡಲ್ಲ. ಇದನ್ನ ಯಾರು ಹೀಗ್ ಮಾಡಿದಾರೋ, ಬೇಕು ಅಂತ ಮಾಡಿದಾರೆ ಗೊತ್ತು ನನಗೆ. ನಾನ್ ಸುಮ್ನೆ ಬಿಡಲ್ಲ. ನಾವು ಸುಮ್ನೆ ಬಿಟ್ಟು ಬಿಡ್ತೀವಿ. ನಾವು ಸುಮ್ನೆ ಬಿಡಲ್ಲಮ್ಮ, ನೋಡ್ತಾ ಇರಿ. ಕಾಂತ ಮತ್ತೆ ಚೀಟಿ ಅವರೆಲ್ಲ ಎಸ್ತಿದ್ದು, ನೀವು ಸುಮ್ಮನೆ ಒಳಗಡೆ ಹೋಗಿ. ಕಾಂತ ಮತ್ತೆ ಅಲ್ಲ ಕಾರ್ತಿಕೇಯ, ಚೀಟಿ ಎಸ್ಬಿಟ್ಟು ನೋಡು, ಅಯ್ಯಮ್ಮ ನನ್ನ ಮೇಲೆ ರಾಂಗ್ ಆಗ್ತಾರೆ. ಅವ್ರಲ್ಲ ಕಾಂತ ಮತ್ತೆ ಹೇಳ್ತಿದ್ದಂತಾನೆ. ಪಾಪ ಒಳಗಡೆ ಕರ್ಕೊಂಡೋಗಿ. ಏನೋ ನಿನ್ ಒಳ್ಳೆ ಮನ್ಸು, ಒಳ್ಳೆ ಹೃದಯ. ನಿನ್ ಮಾತು ಕೇಳ್ಕೊಂಡು ಒಳಗಡೆ ಹೋಗ್ತಿದೀವಿ ಅಷ್ಟೇ. ಇಲ್ಲ ಅಂದಿದ್ರೆ ಈ ಅಮ್ಮನ್ನು ನಡಿ ಮಮ್ಮಿ, ಆಯ್ತು. ಬಾರ ನೀನು. ದಯವಿಟ್ಟು ನೀವು ಕೋಪ ಮಾಡ್ಕೋಬೇಡಿ. ಇದೆಲ್ಲ ಜಾಸ್ತಿ ಆಯ್ತು. ನಿಮ್ಮನ್ನ ಒಳಗ್ ಬಿಟ್ಕೊಂಡಿದ್ದೆ ತಪ್ಪಾಯ್ತು. ಮೊದ್ಲಾಗಿ ಬೆನ್ನಿಗೆ ಬಿದ್ದು ಬೇತಾಳ ಅಂತಾರಲ್ಲ, ಅದು ಹಾಗಲ್ಲ. ನಮ್ಮ ಮನೆ ಬಾಡಿಗೆ ಬಿದ್ದು ಬೇತಾಳಗಳು ನೀವು. ಏನೋ ಗಾಳಿಗೆ ತೂರ್ ಬಂದ್ಬಿಡಿದೆ ಅನ್ಸುತ್ತೆ, ಅದಕ್ಕೆ ಅವ್ರಿಗೂ ಗೊತ್ತಾಗಿಲ್ಲ, ಏನೇನೋ ಮಾತಾಡ್ಬಿಟ್ರು. ದಯವಿಟ್ಟು ಕೋಪ ಮಾಡ್ಕೊಂಬಿಡಿ. ನನ್ನ ಕರ್ಮ. ಛೇ, ನನ್ನಿಂದ ಸುಬ್ಬು ಬೇಜಾರಾಯಿತು. ಪಾಪ ಸುಬ್ಬು. ಪಾಪ ಶ್ರೀವಲ್ಲಿ ಯಜಮಾನ್ರ ಮನೇಲಿ ಡ್ಯಾನ್ಸ್ ಕಲ್ಸೋಕ್ಕೆ ಅಂತ ಕೆಲ್ಸಕ್ಕೆ ಸೇರಿಕೊಂಡ್ಳು. ನಮಗೆ ಮನೆ ಉಳಿಸ್ಕೊಡೋದಕ್ಕೋಸ್ಕರ ಅವಳು ಎಷ್ಟು ರಿಸ್ಕ್ ತಗೊಂಡ್ಳು. ಹೇಳು, ಅವ್ರ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಮೇಡಮ್, ನೀವು ಹೇಳ್ದಾಗೆ ಅವ್ರ ಬಗ್ಗೆ ಒಂದು ಕ್ಲೂ ಸಿಕ್ಕಿದೆ ಮೇಡಮ್. ಕ್ಲೂ ಸಿಕ್ಕಿದ್ಯಾ? ಏನದು? ಮೇಡಮ್, ಆ ಹುಡುಗಿ ಬಂದಿದ್ದು ಒಂದು ಬೈಕ್ ಮೇಲೆ. ಆ ಬೈಕ್ ನಂಬರ್ ಏನಂತ ಗೊತ್ತಾಗಿಲ್ಲ, ಬಟ್ ಆ ಗಾಡಿ ಮೇಲೆ ಒಂದು ಹನುಮಂತಂದು ಸ್ಟಿಕ್ಕರ್ ಇದೆ ಅಂತ ಮೇಡಮ್. ಗಾಡಿ ಮೇಲೆ ಮೇಡಮ್ ಹನುಮಂತನ ಸ್ಟಿಕ್ಕರ್ ಮೇಡಮ್. ಏನ್ ಹೇಳ್ತೀಯ? ಕೇಳಿಸ್ತಾ ಇಲ್ಲ, ಜೋರಾಗಿ ಹೇಳು. ಅದೇ ಮೇಡಮ್, ಅವ್ರು ಬಂದಿದ್ದ ಬೈಕ್ ಮೇಲೆ ಹನುಮಂತನ ಸ್ಟಿಕ್ಕರ್ ಇದೆ ಅಂತ ಮೇಡಮ್. ಅಯ್ಯೋ, ಈ ಟೈಮಲ್ಲಿ ಗಾಡಿ ರೈಸ್ ಆಗ್ಬೇಕಾ? ಏನೋ ಕೇಳಿಸ್ತಿಲ್ಲ.
ಮೇಡಮ್ ಗಾಡಿ ಮೇಲೆ ಹನುಮಂತ ಸ್ಟಿಕ್ಕರ್ ಮೇಡಮ್. ಕೇಳಿಸ್ತಿಲ್ಲ, ಜೋರಾಗಿ ಹೇಳು. ಮೇಡಮ್ ನೆಟ್ವರ್ಕ್ ಏನೋ ಪ್ರಾಬ್ಲಮ್ ಇರೋ ಥರ ಇದೆ, ನಾನು ಆಮೇಲೆ ನಿಮಗೆ ಮೆಸೇಜ್ ಮಾಡ್ತೀನಿ ಮೇಡಮ್. ಸರಿ, ಬೇಗ. ಏ ಸುಬ್ಬು, ಮೇಡಮ್ ಬುದ್ಧಿ ಇಲ್ವೇನೋ ನಿನಗೆ? ನಾನು ಇಲ್ಲಿ ಫೋನಲ್ಲಿ ಮಾತಾಡ್ತಿರೋದು ಕಾಣ್ತಿಲ್ವಾ ನಿನಗೆ? ಯಾಕೆ ಗಾಡಿ ರೈಸ್ ಮಾಡ್ತಿದ್ದೆ? ಸಾರಿ ಮೇಡಮ್, ಅದು ಈ ವಯರು ಸಿಗಾಕೊಂಡ್ಬಿಟ್ಟಿತ್ತು ಅನ್ಸುತ್ತೆ, ಅದಕ್ಕೆ ಜೋರಾಗಿ ಎಕ್ಸ್ಲೇಟ್ರು ಆನ್ ಆಗೋಯ್ತು. ಸಾರಿ ಮೇಡಮ್. ನಿಂತ್ಕೊಳ್ಳೆ. ಎಲ್ಲಿಗೆ ಹೋಗಿದ್ದೆ ನೀನು? ಅಮ್ಮ ನೀನೇ ಹೇಳಿದ್ದಲ್ಲ ರೇಷನ್ನು ತರಕಾರಿ ತಗೋಬಾ ಅಂತ. ತರಕಾರಿ ರೇಷನ್ ತರ ಕೇಳಿದೆ ಅಂದ್ಮೇಲೆ ಅದನ್ನ ತಗೊಂಡು ಸೀದಾ ಮನೆಗೆ ಬರ್ಬೇಕು. ಅದನ್ನ ಬಿಟ್ಟು ಚೀಟಿ ಬರ್ದಿಟ್ಟು ತಲೆ ಹರಟೆ ಮಾಡಿ ನನಗೆ ಅವಮಾನ ಆಗೋ ತರ ಮಾಡ್ತೀಯಲ್ಲೇ. ಅಮ್ಮ ಏನ್ ಮಾತಾಡ್ತಿದ್ಯಾ? ಯಾವ ಚೀಟಿ? ಮುಚ್ಚು ಬಾಯಿ, ಜಾತಿ ಮಾತಾಡ್ಬೇಡ ನೀನು. ಆ ಚೀಟಿ ಬರ್ದಿದ್ದು ನೀನೇನೋದು ನನಗೆ ಚೆನ್ನಾಗಿ ಗೊತ್ತು. ನೋಡು, ಇದೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಸರಿಯಾಗಿದ್ರೆ ಸರಿ, ಇಲ್ಲ ಅಂದ್ರೆ ನಿನ್ನನ್ನ ನಿಮ್ಮ ಅಜ್ಜಿ ಮನೆ ಕಳಿಸ್ಬಿಡ್ತೀನಿ. ಅಲ್ಲೇ ಬಿದ್ದಿರ್ಬೇಕು ನೀನು. ಅಮ್ಮ ಏನೇನೋ ಮಾತಾಡ್ಬೇಡ ನೀನು. ನನಗ್ ಯಾವ ಚೀಟಿ ಬಗ್ಗೆನೂ ಗೊತ್ತಿಲ್ಲ. ಗೊತ್ತಿಲ್ವಾ? ಅಮ್ಮ ಏನಿದು? ಹಾ, ನನ್ನ ಹತ್ರನೇ ನಾಟಕ ಮಾಡ್ತೀಯಾ? ನೋಡು, ಇದೆಲ್ಲ ನನ್ನ ಹತ್ರ ಇಟ್ಕೋಬೇಡ ಶ್ರೀವಲ್ಲಿ. ಇಲ್ಲ ಬಿಡು, ನೀನು ತಿದ್ಕೊಳ್ಳಲ್ಲ, ಸರಿನೂ ಹೋಗಲ್ಲ. ಬ್ಯಾಗ್ ಎಲ್ಲ ರೆಡಿ ಮಾಡ್ಕೋ, ನಿಮ್ಮ ಅಪ್ಪನಿಗೆ ಹೇಳ್ತೀನಿ ನಿಮ್ಮ ಅಜ್ಜಿ ಮನೆಗೆ ಬಿಟ್ಟು ಬರೋದಿಕ್ಕೆ. ಏನಮ್ಮ ಏನ್ ಹೆದರ್ಸ್ತಿದ್ಯಾ ನನ್ಗೇನೆ? ನೀನೇ ಘಾಟಿ ಅಂತಂದ್ರೆ ನಾನ್ ನಿನ್ ಮಗಳು, ನಿನಗಿಂತ ಚಾಟಿ ಇರ್ತೀನಿ. ಅಲ್ಲ, ನಾನ್ ಇಲ್ಲಿರೋದಕ್ಕೆ ನಿನ್ ಭಯ ಭಕ್ತಿಯಿಂದಾದ್ರೂ ಮನೇಲಿದ್ದೀನಿ. ಇನ್ನೇನಾದ್ರೂ ಅಜ್ಜಿ ಮನೆಗೆ ಹೋದ್ರೆ ಡೈರೆಕ್ಟ್ ಆಗಿ ಸುಬ್ಬು ಮನೇಲೇ ಇದ್ಬಿಡ್ತೀನಿ. ಆವಾಗ ಸಂಬಂಧಿಕರ ಮುಂದೆ ಅವಮಾನ ಆಗ ನಿಂಗೆ. ಇವಾಗ ಹೇಳು, ಹೋಗ್ಲಾ ನಾನು? ಹೇಳು. ಕರ್ಮ, ಇಂಥ ಮಕ್ಕಳನ್ನ ಹೆರೋ ಬದಲು ನಾನು ಬಂಜಿ ಆಗಿದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಾ ಇತ್ತು. ಅಣ್ಣ ತಂಗಿ ಇಬ್ರು ಸರಿಯಾಗಿದ್ದೀರಮ್ಮ, ಬಂಗಾರದಂಗ್ ಬದುಕಿ ಅಂತ ನಾನ್ ಹೇಳಿದ್ರೆ ಕಾಗೆ ಬಂಗಾರನೇ ಚಂದ ಅಂತಿರಲ್ಲೇ. ಅಮ್ಮ, ಬಂಗಾರಕ್ಕೂ ಕಾಗೆ ಬಂಗಾರಕ್ಕೂ ನಿನಗ್ ವ್ಯತ್ಯಾಸನೇ ಗೊತ್ತಿಲ್ಲ. ಅಲ್ಲ, ಬಂಗಾರ ಇದೆ ಅಂತ ಅನ್ನದ ಬದಲು ಬಂಗಾರ ತಿನ್ನೋದಕ್ಕಾಗತ್ತಾ? ಎಷ್ಟೇ ಆಸ್ತಿ ಇರ್ಬೋದು, ಆದ್ರೆ ಅದ್ರ ಮುಂದೆ ಪ್ರೀತಿನೇ ದೊಡ್ಡದು. ಹೇಳು, ಅಜ್ಜಿ ಮನೆಗೆ ಯಾವಾಗ ಹೋಗ್ಬೇಕಂತ ಹೇಳು. ನಮ್ ಮನೆಯವ್ರ ಎಲ್ರಿಗೂ ಗೊತ್ತಾಗಿರೋ ವಿಚಾರ ಸಂಬಂಧಿಕರಿಗೂ ಗೊತ್ತಾಗ್ಲಿ, ಊರವ್ರೆಲ್ರಿಗೂ ಗೊತ್ತಾಗ್ಲಿ. ಅವ್ರ ಮುಂದೆ ನಿನಗೆ ಅವಮಾನನೂ ಆಗ್ಲಿ. ಅವ್ರಿಗೆಲ್ಲ ತಿಳಿಸ್ಬಿಟ್ಟೆ ನಾನ್ ಸುಬ್ಬು ಮನೆಗೆ ಹೋಗಿ ಸೇರ್ಕೋತೀನಿ. ಹೇಳಮ್ಮ, ಯಾವಾಗ ಹೋಗ್ಲಿ? ಚೆನ್ನಾಗಿ ಯೋಚನೆ ಮಾಡಿ ನನಗೆ ಹೇಳು. ಏನಾಗಿದೆ ಇವಳಿಗೆ? ನನ್ನಿಬ್ಬರು ಮಕ್ಕಳಿಗೂ ತಲೆ ಕೆಟ್ಟ ಹೋಗಿದೆ. ಪ್ರೀತಿಯನ್ನು ಹೆಂಡ ಕುಡಿದು ಕೋತಿಗಳ ತರ ಆಡ್ತಿದ್ದಾರೆ. ಹೆಂಗಪ್ಪ ದಾರಿಗೆ ತರ್ಲಿ ಇವರಿಬ್ಬರನ್ನ ಭಗವಂತ. ಸುಬ್ಬು, ವಿಜಯ್ ಅತ್ತೆ ಸಿಕ್ಕಿದ್ರಾ? ನೀನ್ ನೋಡಿದ್ರು ಮೇಡಮ್, ಅವರು ಅವ್ರ ಪಾಡಿಗೆ ಯಾರ ಹತ್ರನೋ ಫೋನಲ್ಲಿ ಮಾತಾಡ್ಕೋತಾ ಇದ್ರು. ಹೌದಾ? ನಿನ್ನ ನೋಡಿ ಏನು ರಿಯಾಕ್ಟ್ ಮಾಡಿಲ್ವಾ? ರಿಯಾಕ್ಟ್ ಏನು ಮಾಡಿಲ್ಲ, ಯಾವಾಗಲೂ ಹೇಗಿರ್ತಾ ಇದ್ರು ಹಾಗಿದ್ರು ಅಷ್ಟೇ. ಹೌದಾ? ಹಾಗಾದ್ರೆ ಅಲ್ಲಿ ಹೋಗಿರೋದು ನಾವೇ ಅಂತ ಅವ್ರಿಗೆ ಈಗಲೂ ಗೊತ್ತಾಗಿಲ್ಲ. ಗೊತ್ತಾಗೋದು ಬೇಡ ಮೇಡಮ್. ವಿಜಯಾಂಬಿಕಾ ಮೇಡಮ್ಮು ಈ ರೀತಿ ಎಲ್ಲ ಮಾಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅವ್ರ ಮನಸ್ಸಲ್ಲಿ ಕೆಟ್ಟ ಆಲೋಚನೆಗಳಿದೆ, ಅವ್ರಿಗೆ ಕೆಟ್ಟ ಬುದ್ಧಿ ಇದೆ ಅಂತ ನನಗೆ ಗೊತ್ತಿತ್ತು. ಆದರೆ ಒಬ್ಬನ ಕೂಡ ಹಾಕಿ ಅವನಿಗೆ ಟಾರ್ಚರ್ ಕೊಟ್ಟು ಅದನ್ನು ನಾವು ನೋಡಿದ್ವಿ ಅಂತ ನಮ್ಮನ್ನು ಕೊಲ್ಸೋ ಮಟ್ಟಕ್ಕೆ ಇಳಿತಾರೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಹೌದು ಸುಬ್ಬು, ಈ ವಿಷಯ ತುಂಬಾ ಸೆನ್ಸಿಟಿವ್ ಆಗಿದೆ ಸುಬ್ಬು. ಒಂದು ಕೆಲಸ ಮಾಡೋಣ, ನಾವು ಈಗಲೇ ಹೋಗಿ ಅಪ್ಪನ ಹತ್ರ ಎಲ್ಲನೂ ಹೇಳ್ಬಿಡೋಣ. ಬೇಡ ಮೇಡಮ್, ಅಂಥ ಎಡವಟ್ಟು ಮಾಡೋದೇ ಬೇಡ. ಯಜಮಾನ್ರಿಗೆ ನಾವೇನು ಹೇಳೋದು ಬೇಡ. ನಿಮಗೆ ಗೊತ್ತಲ್ಲ ಯಜಮಾನ್ರಿಗೆ ಅಕ್ಕ ಅಂದರೆ ಎಷ್ಟು ಪ್ರೀತಿ ಅಂತ. ಅಂಥದ್ರಲ್ಲಿ ಏನು ಆಧಾರನೇ ಇಲ್ದಿರ ನಾವು ಇಂಥ ದೊಡ್ಡ ಆರೋಪ ಅವ್ರ ಮೇಲೆ ಹಾಕಿದರೆ ಯಜಮಾನ್ರು ನಂಬೋದೇ ಇಲ್ಲ. ಹೌದು ಸುಬ್ಬು. ಅಯ್ಯೋ, ನಮ್ಮ ಹತ್ರ ಫೋನ್ ಇತ್ತು ಸುಬ್ಬು, ನಾವೆಲ್ಲಾನು ರೆಕಾರ್ಡ್ ಮಾಡ್ಬೋದಾಗಿತ್ತು. ನನಗಿದು ತೋಚಲೇ ಇಲ್ಲ ನೋಡು. ಮೇಡಮ್, ಎದೆ ಬಡ್ದ ತಮಟೆ ಥರ ಹೊಡ್ಕೋತಾ ಇತ್ತು. ಅದರಲ್ಲೂ ನಿಮ್ಮ ಫೋನ್ ರಿಂಗ್ ಆದಾಗ ಉಸಿರೇ ನಿಂತೋಗ್ಬಿಡುತ್ತೇನೋ ಅಂದ್ಕೊಂಡಿದ್ದೆ. ಅಂಥ ಟೈಮಲ್ಲಿ ಇದೆಲ್ಲ ತೋಚುತ್ತಾ ಮೇಡಮ್? ಪ್ರಾಣ ಉಳಿಯುತ್ತೆ ಅನ್ನೋ ಕಾನ್ಫಿಡೆನ್ಸೇ ಇಲ್ದಿರುವಾಗ ಎವಿಡೆನ್ಸ್ ಕಲೆಕ್ಟ್ ಮಾಡೋ ಆಲೋಚನೆಗಳು ಬರುತ್ತಾ?
ಹೌದಲ್ವಾ? ಏನ್ ಮಾಡೋದು ಸುಬ್ಬು? ಅಷ್ಟಕ್ಕೂ ವಿಜಯ ಅತ್ತೆ ಕೂಡಾಕಿರೋದು ಯಾರನ್ನ? ಅವ್ರಿಗೆ ಯಾಕಷ್ಟು ಟಾರ್ಚರ್ ಕೊಡ್ತಿದ್ದಾರೆ? ಅದೇ ಮೇಡಮ್, ಆ ವಿಷಯಗಳೆಲ್ಲ ನಮಗೂ ಏನು ಅಂತ ಗೊತ್ತಾಗಬೇಕು. ನಮಗೇನೋ ಕ್ಲಾರಿಟಿ ಇಲ್ದಿರುವಾಗ ನಾವು ಯಜಮಾನ್ ಹತ್ರ ಹೋಗಿ ಹೇಳೋದು ತಪ್ಪಾಗುತ್ತೆ. ಅರ್ಧಂಬರ್ಧ ತಿಳ್ಕೊಂಡು ನಾವು ಯಾವ ನಿರ್ಧಾರ ತೊಗೋಬಾರ್ದು ಮೇಡಮ್. ಇಂಥ ಸಮಸ್ಯೆಗಳೆಲ್ಲ ಚಕ್ರವ್ಯೂಹ ಇದ್ದಂಗೆ. ಅರ್ಧಂಬರ್ಧ ತಿಳ್ಕೊಂಡು ಚಕ್ರವ್ಯೂಹದ ಒಳಗಡೆ ನುಗ್ಗಿದ ಅಭಿಮನ್ಯುಗೆ ಏನಾಯಿತು ಅಂತ ನಿಮಗೆ ಗೊತ್ತಲ್ವಾ? ನಾವೇ ಅಲ್ಲಿಗೆ ಹೋಗಿರೋದು ಅಂತ ಹೇಗೂ ವಿಜಯ ಮೇಡಮ್ಗೆ ಗೊತ್ತಿಲ್ಲ. ನಮಗೂ ಏನು ಗೊತ್ತಿಲ್ದಿರೋ ಥರ ನಾವು ಹಾಗೆ ಮೇಂಟೈನ್ ಮಾಡ್ಕೊಂಡು ಇದ್ಬೋಣ. ಹಾಗೆ ವಿಜಯ ಮೇಡಮ್ನ ಅಬ್ಸರ್ವ್ ಮಾಡ್ತಾ ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಕರೆಕ್ಟು ಸುಬ್ಬು, ಹಾಗೆ ಮಾಡೋಣ. ಯಪ್ಪ, ಆದರೂ ನೆನ್ನೆ ನಡೆದಿದ್ದೆಲ್ಲ ನೆನೆಸ್ಕೊಂಡ್ರೆ ನನಗೆ ಇನ್ನೂ ಭಯ ಆಗುತ್ತಪ್ಪ. ಧೈರ್ಯವಾಗಿರಿ ಮೇಡಮ್. ನಿಮಗೆ ಭಯ ಆಗ್ತಿದೆ ಅನ್ನೋದು ವಿಜಯ ಮೇಡಮ್ ಒಂಚೂರು ಗೊತ್ತಾಗಬಾರ್ದು. ಹಲೋ. ಹೌದು ಸರ್, ಹೌದು. ಸರಿ ನಾನು ಈಗಲೇ ಬರ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಶಿಶು, ಸುಬ್ಬು, ನೀನು ಎಲ್ಲಾದರೂ ಹೋಗ್ತಿದ್ಯಾ? ಹ್ಞೂ ಮೇಡಮ್, RTO ಹೋಗಬೇಕು. ನನ್ನ ಗಾಡಿ FC ಮಾಡಿಸ್ಬೇಕು. ಈ ಗಡಿ ಬಿಡಿ ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ ನಾನು. ಏನು, ನಿನ್ನ ಗಾಡಿಗೆ FCನಾ? ನಿನ್ನ ಗಾಡಿ ಅಷ್ಟು ಹಳೇದ ಸುಬ್ಬು? ನೋಡಿದ್ರೆ ಹಂಗೆ ಅನ್ಸಲ್ವಲ್ಲ? ಮೇಡಮ್, ಯಾರಿಗೂ ಹೇಳ್ಬಿಡಿ, ನನ್ನ ಗಾಡಿ ಹಳೇದೆ, ಡೌಟ್ ಬರಬಾರ್ದು ಅಂತ ಮಾಡಿಫೈ ಮಾಡಿಸಿದ್ದೀನಿ ಅಷ್ಟೇ. ನಾನು ಹೋಗ್ಬರ್ತೀನಿ ಮೇಡಮ್ RTO ಹತ್ರ. ಏಯ್ ಸುಬ್ಬು, ಏನು ಸುಬ್ಬು ನೀನು? ಮಿನಿಸ್ಟರ್ PA ನೀನು. ಈ ಕೆಲಸಕ್ಕೆಲ್ಲ ನೀನು ಓಡಾಡ್ಬೇಕಾ? ಅಪ್ಪ ಹೇಳಿದ್ರು ಅಂತ ಯಾರಾದರೂ RTO ಆಫೀಸರ್ಗೆ ಹೇಳಿದ್ರೆ ಸಾಕು, ಎಲ್ಲ ಮಾಡಿಸ್ಕೊಡ್ತಾರಪ್ಪ. ತಪ್ಪು ಮೇಡಮ್. ನಾನು ಈ ರೀತಿ ಕೆಲಸಕ್ಕೆಲ್ಲ ಯಜಮಾನ್ರ ಹೆಸರು ಉಪಯೋಗಿಸ್ಕೊಳ್ಳೋದೇ ಇಲ್ಲ. ಯಜಮಾನ್ರ ರಾಜಕೀಯದಲ್ಲಿರೋದು ಜನಗಳ ಸೇವೆ ಮಾಡೋದಕ್ಕೆ. ಅಂಥದ್ರಲ್ಲಿ ಅವ್ರ ಹೆಸರು ಹೇಳ್ಕೊಂಡು ನಾವು ನಮ್ಮ ಸೇವೆ ಮಾಡಿಸ್ಕೊಳ್ಳೋದಾ? ತಪ್ಪು ಮೇಡಮ್, ಅದೆಲ್ಲ ಸಕ್ಕ ಚೀಪ್ ಅನ್ಸುತ್ತೆ. ಆದರೆ ಪ್ರಪಂಚ ನಡೀತಿರೋದೇ ಹಾಗಲ್ವಾ ಸುಬ್ಬು? ಪ್ರಪಂಚ ಆ ಥರ ನಡೀತಿಲ್ಲ ಮೇಡಮ್. ಪ್ರಪಂಚದಲ್ಲಿರೋ ಒಂದಷ್ಟು ಕೆಟ್ಟ ಕ್ರಿಮಿಗಳು ಆ ಥರ ನಡ್ಕೋತಾ ಇದ್ದಾರೆ ಅಷ್ಟೇ. ಸರಿ ಆಯಿತು, ಹೋಗ್ಲಿ ಬಿಡು. ಯಾವುದಾದ್ರೂ ಏಜೆಂಟ್ಗಾದ್ರೂ ಹೇಳು, ನೀನು ಯಾಕೆ ಹೋಗ್ತೀಯಾ? ಮೇಡಮ್, ಏಜೆಂಟು ಅಂತ ಆದರೆ ಅವ್ರಿಗೆ ಕಮಿಷನ್ ಕೊಡಬೇಕು, ಅದು ದುಡ್ಡು ಜಾಸ್ತಿ ಆಗುತ್ತೆ. ಅದಕ್ಕೆ ನಾನೇ ಹೋಗಿ ಮಾಡಿಸ್ಕೊಂಬರ್ತೀನಿ ಅಂತ ಹೇಳ್ತಿರೋದು. ನಾನು ಹೋಗಿ ಬರ್ತೀನಿ ಮೇಡಮ್. ಸುಬ್ಬು, ನನಗೆ ಅದೆಲ್ಲ ಗೊತ್ತಿಲ್ಲ ಸುಬ್ಬು. ನೀನೀಗ ಎಲ್ಲೂ ಹೋಗ್ಬೇಡ ಅಷ್ಟೇ. ನಾನು ನಡೆದಿದ್ದೆಲ್ಲ ನನಗೆ ಈಗಲೂ ಕಣ್ಮುಂದೆನೇ ಇದೆ. ಇಂಥ ಟೈಮಲ್ಲಿ ನೀನು ನನ್ನ ಕಣ್ಮುಂದೆ ಇಲ್ಲ ಅಂದರೆ ನನಗಿನ್ನೂ ಭಯ ಆಗುತ್ತೆ ಅಷ್ಟೇ. ಹಾಂ, ಒಂದು ಕೆಲಸ ಮಾಡೋಣ. ನೀನು ನಿನ್ನ ಆಧಾರ್ ಕಾರ್ಡು ಮತ್ತು ಬೇರೆ ಎಲ್ಲ ಡಾಕ್ಯುಮೆಂಟ್ಸ್ ನನಗೆ ಕಳಿಸು. ನಾನು ಪ್ರಶಾಂತ್ಗೆ ಹೇಳಿ ನಿನ್ನ ಎಲ್ಲ ಕೆಲಸನೂ ಮಾಡಿಸ್ಕೊಡ್ತೀನಿ. ಮೇಡಮ್, ಆದರೂ ಸುಮ್ಮನಿರು ಸುಬ್ಬು, ಹೇಳ್ದಷ್ಟು ಮಾಡು. ಕಳಿಸು ನನಗೆ. ಸರಿ ಮೇಡಮ್, ಕಳಿಸ್ತೀನಿ. ಅಣ್ಣ, ನೆಕ್ಸ್ಟ್ ಮಂತ್ ಎಂಡಲ್ಲಿ ಮ್ಯಾಡಿ ಬರ್ತ್ಡೇ ಇದೆಯಂತೆ. ಅದಕ್ಕೋಸ್ಕರ ನೀವು ಫ್ರೀ ಮಾಡ್ಕೋಬೇಕು ಅಂತ ಅಕ್ಕ ಹೇಳ್ತಾರೆ. ಅಕ್ಕ ಹೇಳಿದ್ಮೇಲೆ ಮುಗೀತು. ಡೇಟ್ ಯಾವಾಗ ತಿಳ್ಕೊಂಡು ಎಲ್ಲ ಕಾರ್ಯಕ್ರಮನೂ ಪೋಸ್ಟ್ಪೋನ್ ಮಾಡಿಬಿಡು. ಹೌದು, ಪಾರ್ಟಿಯಲ್ಲಿ ಇಟ್ಕೊಂಡಿದ್ದಾರಂತೆ? ಅದು ನನಗೂ ಗೊತ್ತಿಲ್ಲ ಅಣ್ಣ. ಯಾವುದೋ ರೆಸಾರ್ಟಲ್ಲಿ ಮಾಡಬೇಕು ಅಂತ ಹೇಳ್ತಾ ಇದ್ರು. ಆದರೆ ನೆಕ್ಸ್ಟ್ ಮಂತ್ ನಿನಗೆ ರೂರಲ್ ವಿಸಿಟ್ ಇದೆ. ಹಳ್ಳಿಲಿರೋ ಸ್ಕೂಲ್ಗಳಿಗೆಲ್ಲ ಭೇಟಿ ಮಾಡಬೇಕು, ಕ್ವಾಲಿಟಿ ಚೆಕ್ ಮಾಡಬೇಕು. ಇದು 2 ತಿಂಗಳಿಂದನೇ ಪ್ಲಾನ್ ಆಗಿರೋದು. ಇದ್ರ ಬಗ್ಗೆ ಪ್ರೆಸ್ ಮೀಟು ಆಗಿದೆ ಅಣ್ಣ. ಹೌದಲ್ವಾ? ಸರಿ, ಇನ್ನೂ 1 ತಿಂಗಳಿದೆಯಲ್ಲ. ಹಾಗೇನಾದ್ರು ಒಂದು ವೇಳೆ ಕೆಲಸ ಬಿತ್ತು ಅಂದರೆ ಲೇಟ್ ಆದರೂ ಸರಿ, ಪಾರ್ಟಿ ಅಟೆಂಡ್ ಮಾಡ್ತೀನಿ. ಸುರೇಂದ್ರ, ಈ ಜನ ಹೇಗೆಲ್ಲ ಹುಟ್ಟಿದಬ್ಬನ ಆಚರಿಸ್ಕೊತಾರಲ್ವಾ? ನಿಜ ಅಣ್ಣ. ನಮ್ಮ ತಲೆಯಲ್ಲಿ ಬಿಳಿ ಕೂದಲು ಶುರು ಆದಮೇಲೆ ಪ್ರತಿ ಬರ್ಡೇನೂ ನಮಗೆ ವಯಸ್ಸಾಗಿದೆ ಅಂತ ಹೇಳೋ ದಿನ ಆಗಿರುತ್ತೆ. ಆದರೆ ಹುಡುಗರುಗಳು ತುಂಬ ಗ್ರ್ಯಾಂಡಾಗಿ ಆಚರಿಸ್ಕೋತಾರಣ್ಣ. ಸುರೇಂದ್ರ, ನಮ್ಮ ಬದುಕು ಚೆನ್ನಾಗಿದ್ದಾಗ, ನಾವು ಹುಟ್ಟಿದ್ದು ಸಾರ್ಥಕ ಅನ್ನಿಸ್ದಾಗ ಹುಟ್ಟಿದಬ್ಬ ಆಚರಿಸ್ಕೊಳ್ಳೋದು ಸಹಜ. ಈಗಿನ ಕಾಲದ ಮಕ್ಕಳಿಗೆ ನಾವು ಯಾಕೆ ಹುಟ್ಟಿದ್ದೀವಿ, ನಮ್ಮ ಕರ್ತವ್ಯ ಏನು, ಈ ಭೂಮಿ ಮೇಲೆ ಹುಟ್ಟೋದಕ್ಕೆ ನಾವೆಷ್ಟು ಅದೃಷ್ಟ ಮಾಡಿದ್ದೀವಿ, ಅದನ್ನು ಹೇಗೆ ಉಪಯೋಗಿಸ್ಕೊಳ್ಳೋದು, ಇದೆಲ್ಲ ಒಂದು ಗೊತ್ತಿಲ್ಲ. ಹೇಗೆ ಬರ್ಡೇ ಆಚರಿಸ್ಕೋತಾರೆ. ಆ ವಯಸ್ಸಲ್ಲಿ ಅಷ್ಟೊಂದು ತಿಳುವಳಿಕೆ ಇರೋದಕ್ಕೆ ಹೇಗೆ ಸಾಧ್ಯ ಅಣ್ಣ? ಅದು ಸರಿ ಏನು. ಆದರೆ ನಮ್ಮ ಸುಬ್ಬು ನೋಡು, ಅವನು ಹುಟ್ಟಿದ ದಿನನೇ ನನಗೆ ಗೊತ್ತಿಲ್ಲ. ಅವನು ಯಾವತ್ತೂ ಬರ್ಡೇ ಗಿರ್ಡೇ ಅಂತ ಆಚರಿಸ್ಕೊಂಡಿದ್ದೂ ಇಲ್ಲ. ನಮಗೋಸ್ಕರನೇ ದುಡಿತಾರೋ ಜೀವ ಅದು. ಕೆಲವೊಮ್ಮೆ ನನಗೆ ಅನಿಸುತ್ತೆ ಅವನು ನಮಗೋಸ್ಕರನೇ ಹುಟ್ಟಿದ್ದಾನೆ ಅಂತ. ಸರಿ, ಸುಬ್ಬು ಬರ್ಡೇ ನಾವು ಆಚರಿಸ್ಬೇಕು ಕಣ. ಕರೆಕ್ಟ್ ಅಣ್ಣ. ಎಷ್ಟೋ ಮಿನಿಸ್ಟ್ರು PAಗಳು
ಅವ್ರ ಬರ್ತ್ಡೇಗಳನ್ನು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಕೋತಾರೆ. ಮೊನ್ನೆ ಅಬ್ಕಾರಿ ಸಚಿವರು ಪಿ ಎಷ್ಟೊಂದು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಕೊಂಡ. ನನ್ನ ಪ್ರಕಾರ ಮಿನಿಸ್ಟ್ರು ಕೂಡ ಅವ್ರ ಬರ್ತ್ಡೇನ ಅಷ್ಟೊಂದು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಕೊಂಡಿರಲ್ಲ. ಈ ಪಿ ಎಗಳಿಗಿರೋ ಕಾಂಟ್ಯಾಕ್ಟು ಮಿನಿಸ್ಟ್ರುಗಳಿಗೂ ಇರಲ್ವೇನೋ ಅನ್ಸುತ್ತೆ. ನಮ್ಮ ಸುಬ್ಬು ಹಾಗೆ ಬದುಕಲ್ಲ ಕಣ. ಅವ್ನು ಹಾಗೆ ಬದುಕಿದಿದ್ರೆ ಎಲ್ಲೋ ಇರ್ತಿದ್ದ. ಹುಟ್ಟುಹಬ್ಬ ಗ್ರ್ಯಾಂಡಾಗಿ ಆಚರಿಸ್ಕೊಳ್ಳೋದು ದೊಡ್ಡಸ್ತಿ ಅಲ್ಲ. ನಾವು ಯಾಕೆ ಹುಟ್ಟಿದ್ದೀವಿ, ನಮ್ಮ ಕರ್ತವ್ಯಗಳೇನು, ಅದನ್ನು ಅರ್ಥ ಮಾಡಿಕೊಂಡು ಬದುಕೋದು ನಿಜವಾದ ದೊಡ್ಡಸ್ತಿ. ಸರಿ, ಟೈಮ್ ಆಯ್ತು, ಫೈನ್ ತಗೋ. ಸರಿ. ಮೇಡಮ್ ಅವ್ರು ಬಂದಿದ್ದ ಗಾಡಿಯಲ್ಲಿ ಕೇಸರಿ ಕಲರ್ ಹನುಮಂತನ್ ಸ್ಟಿಕ್ಕರ್ ಇದೆ. ಥು, ಇದೆಲ್ಲ ಒಂದು ಕ್ಲೂವಾ?